ಹಲೋ ಮೈ ಡಿಯರ್ ಫ್ರೆಂಡ್ಸ್, ತುಂಬ ದಿನಗಳಾದಮೇಲೆ ಈಗ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಅಮ್ಮನ ಮನೆಯಿಂದ ಬಂದಿದ್ದು. ಆಲ್ಮೋಸ್ಟ್ ಒಂದು 10-12 ಡೇಸ್ ಅಷ್ಟು ಅಮ್ಮನ ಮನೆಗೆ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಹೋಗಿದ್ದು ಅಮ್ಮನಿಗೆ ಅಪ್ಪನಿಗೆ ಹುಷಾರಿಲ್ಲ, ಸ್ವಲ್ಪ ನನ್ನ ಕೈಯಲ್ಲಿ ಆಗಿದ್ದನ್ನು ಹೆಲ್ಪ್ ಮಾಡೋಣ ಅಂತ ಹೋಗಿದ್ದು. ಸೊ ಅಲ್ಲಿ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು, ತುಂಬಾ ಎಂಜಾಯ್ ಮಾಡಿದ್ವಿ. ಯಾವಾಗಲೂ ಅಷ್ಟೇ ಅಲ್ವಾ, ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿರುತ್ತೆ ಹಸ್ಬೆಂಡ್ ಮನೇಲಿ. ಬಟ್ ಅವ್ರ ಮನೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರುವಂಥ ಹೌಸ್ ಅದು. ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಅಪ್ಪ ಅಮ್ಮ ಎಷ್ಟೇ ಹುಷಾರಿಲ್ಲ ಅಂದರೂ ನಾವು ಅಪರೂಪಕ್ಕೆ ಹೋಗ್ತೀವಿ ಅಂತ ಇನ್ನೂ ಸ್ಪೆಷಲಾಗೆ ಟ್ರೀಟ್ ಮಾಡ್ತಾರೆ. ತಮ್ಮನ ಮಗ ಇರ್ಬೋದು, ತಮ್ಮನ ಹೆಂಡತಿ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನ್ಫ್ಯಾಕ್ಟ್ ಬಿಟ್ಟು ಬರಬೇಕು ಅಂತ ಮನಸ್ಸೇ ಇಲ್ಲ, ಅಲ್ಲೇ ಇರಬೇಕು ಅಂತ ಅನಿಸ್ತಾಯಿತ್ತು. ಬಟ್ ಜಾಸ್ತಿ ದಿನ ಇದ್ರೂ ಸರಿ ಹೋಗಲ್ಲ, ಅದು ಒಳ್ಳೆಯದು ಅಲ್ಲ ಅದು. ಇನ್ಫ್ಯಾಕ್ಟ್ ಆಗಾಗ ಹೋಗಿ ಕೆಲವು ದಿನ ಇದ್ದು ಬರೋದೇ ಬೆಸ್ಟು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ವೆಕೇಷನ್ಸ್ ಮಾತ್ರ. ನಮಗೆ April 15 ವೆಕೇಷನ್ ಸ್ಟಾರ್ಟ್ ಆಗಿದೆ. ಫುಲ್ಲು ಹೀಟಿಗೆ ಎಲ್ಲ ಪಿಂಪಲ್ಸ್ ಎಲ್ಲ ಆಗೋಗಿದೆ. ಸಿಕ್ಕಾಪಟ್ಟೆ ಬಿಸಿಲಿಗೆ ನೋಡಿ, ಇಲ್ಲೂ ಪಿಂಪಲ್ಸ್ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲೂ ಬಿಸಿಲು, ನಿದ್ದೆನೇ ಬರ್ತಿರ್ಲಿಲ್ಲ. ಬಟ್ ಎಲ್ಲರದು ಅದೇ ಪ್ರಾಬ್ಲಮ್ಮು. ಬಿಸಿಲಿಗೆ ಭಾರಿ ನಿದ್ದೆನೇ ಬರ್ತಿರ್ಲಿಲ್ಲ, ಬರೀ ನೀರು ಕುಡಿಬೇಕು ಅಂತ ಅನಿಸ್ತಾಯಿತ್ತು. ಸೊ ಮಂಡೆಯಿಂದ ಅಂದರೆ April 20 ರೆಗ್ಯುಲರಾಗಿ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಮನೆಯಲ್ಲೇ ಇರೋದ್ರಿಂದ ತುಂಬ ವೀಡಿಯೋಸ್ನೇ ಹಾಕ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಮೋರೋವರ್ ತುಂಬ ಡಯಟ್ ವೀಡಿಯೋಸ್ನ ಹಾಕ್ತೀನಿ. ತುಂಬ ಇಂಟ್ರೆಸ್ಟ್ ನಿಮಗೆಲ್ಲ ಇರೋದೇ ಡಯಟ್ ವೀಡಿಯೋಸು. ಎಷ್ಟೊಂದು ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ, ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನೂ ಅಷ್ಟೇ ವೆಯ್ಟ್ ಲಾಸ್ಗಿಂತ ಇಂಚ್ ಲಾಸ್, ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬ ಸೀರಿಯಸ್ ಆಗಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೇ ಮಾಡೋಣ ಡಯಟು, ಹೆಲ್ದಿ ರೆಸಿಪೀಸ್ ಎಲ್ಲ ತೋರಿಸ್ತೀನಿ, ವಾಕಿಂಗ್ ತೋರಿಸ್ತೀನಿ, ನನ್ನ ಮಾರ್ನಿಂಗ್ ರೊಟೀನ್ ಏನಿರುತ್ತೆ, ಮಧ್ಯಾಹ್ನ ರೊಟೀನ್ ಏನಿರುತ್ತೆ, ಮನೇಲಿದ್ದಾಗ ಹೇಗೆ ಮನೆ ಮ್ಯಾನೇಜ್ ಮಾಡ್ತೀನಿ, ಅಡುಗೆ ಹಿಂಗೆ ಮಾಡ್ಕೋತೀನಿ, ಕ್ಲೀನಿಂಗ್ ಸ್ವಲ್ಪ ಮಾಡ್ಕೋಬೇಕು. ಶಿಫ್ಟ್ ಆದಾಗಿಂದ ನನಗೆ ಸ್ವಲ್ಪ ರಜಾ ಅಂತ ಸಿಕ್ಕಿರೋದು ಈಗಲೇ. ಅಪ್ಪ ಎಷ್ಟು ಬಿಸಿಲು ಅಂದರೆ ನೋಡಿ, ಈಗ ತಾನೇ ಬಂದು ಇಲ್ಲೆಲ್ಲ ಬೆವ್ತು ಹೋಗಿದೆ. ಆಯಿತಾ, ಈ ಥರದ್ದೆಲ್ಲ ತೋರಿಸ್ತಾ ಇರ್ತೀನಿ. ಆಮೇಲೆ ಇನ್ನೂ ಏನೋ ಹೇಳಬೇಕು ಅಂತ ಅಂದ್ಕೊಂಡೆ. ಆ ಥರದ್ದೆಲ್ಲ ಇನ್ನು ವೆರೈಟೀಸ್ ಮಾಡಿ ತೋರಿಸ್ತಾ ಇರ್ತೀನಿ. ಆ ಥರ ಮಿಸ್ ಮಾಡಬೇಡಿ. ಮಾತ್ರ ಡಯಟ್ ಅಂತ ಸ್ಟ್ರಿಕ್ಟಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ ಮಾಡಲೇಬೇಕು ಈ ಸತಿ. ಈ ಥರ ಟೈಮ್ ಸಿಗಲ್ಲ ನಮಗೆ. ಹೋಗಿ ಬಂದುಬಿಡ್ತೀನಿ, ಅದು ಇದು ತಿನ್ಬಿಡ್ತೀನಿ ಕಾಲೇಜ್ಗೆ ಹೋಗ್ಬೇಕಾರೆ. ಸೊ ಈಗ ಒಂದು ಬೆಸ್ಟ್ ಟೈಮ್ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಈ ನಿನ್ನೆವರೆಗೂ ಮಾಡೋಕ್ಕಾಗಿಲ್ಲ, ಇವತ್ತಿನವರೆಗೂ ಮಾಡೋಕ್ಕಾಗಲಿಲ್ಲ. ಅಮ್ಮ ನಿಮ್ಮ ಮನೆಗೆ ಹೋದ್ಮೇಲೆ ಮಾಡು, ಇಲ್ಲಿ ನಾನೇನು ಮಾಡ್ತೀನೋ ತಿನ್ನು, ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗು, ಎಂಜಾಯ್ ಮಾಡು, ತವ್ರ ಮನೇಲೆಲ್ಲ ಡಯಟು ಅದು ಇದು ಅನ್ಬೇಡ ಅಂತಿದ್ರು. ಅದು ಒಂದು ನಿಜಾನೇ ಅನಿಸ್ತು. ಅಮ್ಮನ ಕೈ ರುಚಿ ಎಲ್ಲಿ ಸಿಗುತ್ತೆ. ನಾನು ಕೆಲವು ಸತಿ ಮಾಡ್ತಿದ್ದೆ, ಬಟ್ ಕೆಲವು ಸತಿ ಅವ್ರು ಮಾಡಿಕೊಡ್ತಿದ್ರು. ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತಿದ್ದೆ. ಸೊ ಆ ಥರ ಒಂದು ಒಳ್ಳೆ ಸ್ಟೇ ಆಯಿತು, ಮೆಮೊರೇಬಲ್ ಸ್ಟೇ. ತುಂಬ ಚೆನ್ನಾಗಿತ್ತು. ಅಕ್ಕನ ಮಕ್ಕಳಂತೂ ನಗ್ಸಿ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಸೊ ಫೈನಲಿ ಬ್ಯಾಕ್ ಟು ಪೆವಿಲಿಯನ್. ಹಸ್ಬೆಂಡ್ ಎಲ್ಲ ಬಂದು ಪಿಕ್ ಮಾಡಿ ಬಂದರು. ಈಗ ತಾನೇ ಬಂದು ಈಗ ಫ್ರೆಶ್ ಆಗಬೇಕು, ಬಂದು ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. 10 ದಿನ 12 ದಿನ ಮನೇಲಿ ಇರಲಿಲ್ಲ. ಈಗ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಗೃಹ ಪ್ರವೇಶದಿಂದ ಅನ್ಕೋತಾ ಇದ್ದೀನಿ ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು ಅಂತ. ಕಿಚನ್ನು, ಕಬೋರ್ಡ್ಸು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು. ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಟೇ ಟ್ಯೂನ್ಡ್. ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಇಷ್ಟಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಬರೋ ವೀಡಿಯೋಸ್ ಎಲ್ಲ ಎಂಜಾಯ್ ಮಾಡಿ. ವೆಕೇಷನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಮಕ್ಕಳಿಗೆ ಒಂದಲ್ಲ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇರ್ತೀನಿ. ಇವತ್ತು ಕ್ರಿಸ್ಪಿ ಪೊಟ್ಯಾಟೊ ವೆಡ್ಜಸ್ ಮಾಡಿದ್ದೆ. ಅದಕ್ಕೆ ಅಗಾರೋ ಮಾರ್ವೆಲ್ ಓವನ್ ಟೋಸ್ಟರ್ ಗ್ರಿಲ್ಲರ್ 25 ಲೀಟರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೊಂದು ಮೇನ್ ಯೂನಿಟ್ಟು, ಬೇಕ್ ಪ್ಯಾನ್, ಗ್ರಿಲ್ ರ್ಯಾಕು, ರಾಟಿಸೆರೆ ರಾಡು, ಹ್ಯಾಂಡಲ್ಲು, ರಾಟಿಸೆರೆ ಹ್ಯಾಂಡಲ್ಲು, ಯೂಸರ್ ಮ್ಯಾನ್ಯುಯಲ್ ಇಷ್ಟೂ ಬರುತ್ತೆ. ಇದೆಲ್ಲ ಬಂದು ಕಂಟ್ರೋಲ್ ಯೂನಿಟ್ಸು. ಫಂಕ್ಷನ್ ನಾಬು, ಟೈಮರು, ಹೀಟಿಂಗ್ ನಾಬ್ ಇದೆಲ್ಲ ಕೊಟ್ಟಿರ್ತಾರೆ. ಇದನ್ನು ರೋಸ್ಟಿಂಗ್, ಗ್ರಿಲ್ಲಿಂಗ್, ಟೋಸ್ಟಿಂಗ್, ರಾಟಿಸರಿಗೆಲ್ಲ ಯೂಸ್ ಮಾಡ್ಕೋಬೋದು. 4 ಹೀಟಿಂಗ್ ರಾಡ್ಸ್ ಇರುತ್ತೆ. 100 ಡಿಗ್ರಿಯಿಂದ 250 ಡಿಗ್ರಿವರೆಗೂ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೋಬೋದು. 5 ಹೀಟಿಂಗ್ ಮೋಡ್ಸ್ ಇರುತ್ತೆ. ಟಾಪ್ ಹೀಟಿಂಗ್ ಮೋಡು, ಬಾಟಮ್ ಹೀಟಿಂಗ್ ಮೋಡು, ಟಾಪ್ ಆ್ಯಂಡ್ ಬಾಟಮ್ ಹೀಟಿಂಗ್ ಮೋಡು, ರಾಟಿಸರಿ ಟಾಪ್ ಹೀಟಿಂಗ್ ಮತ್ತು ರಾಟಿಸರಿ ಬಾಟಮ್ ಟಾಪ್ ಹೀಟಿಂಗ್, ಇದಿಷ್ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟಿಂಗ್ ಮೋಡ್ಸ್ ಇರುತ್ತೆ.
ರೆಸಿಪಿಗೆ ಪೊಟ್ಯಾಟೊ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕು, ಅಥವಾ ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಕಟ್ ಮಾಡಿಕೊಂಡು ಬೇಯಕ್ಕಿಡಬೇಕು. ಜಸ್ಟ್ 5 ಮಿನಿಟ್ಸ್ ಬೇಯಿಸ್ಕೋಬೇಕು ಉಪ್ಪು ಹಾಕಿ. 5 ಮಿನಿಟ್ಸ್ ಆದಮೇಲೆ ಕಟ್ ಮಾಡಿ ತೋರಿಸ್ತಾ ಇರ್ತೀನಿ. ಇಷ್ಟು ಬೆಂದಿದ್ರೆ ಸಾಕು. ಪ್ರೀ ಹೀಟ್ ಮಾಡ್ಕೋಬೇಕು. 150 ಡಿಗ್ರಿ ಇಡ್ತಾ ಇದ್ದೀನಿ. ಆಮೇಲೆ ಮೇಲೆ ಕೆಳಗಡೆ ರಾಡ್ನ ಆನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಆಮೇಲೆ ಬೇಯಿಸ್ಕೊಂಡಿರೋದನ್ನೆಲ್ಲ ಸೋದಿಸ್ಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಸ್ವಲ್ಪ ಹಾಕಬೇಕು, ಯಾಕಂದರೆ ಆಗಲೂ ಹಾಕಿರ್ತೀವಿ. ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರು ಕ್ರಿಸ್ಪಿನೆಸ್ ಕೊಡುತ್ತೆ. ಜೊತೆಗೆ ಅಡುಗೆ ಅರಶಿನ ಮತ್ತು ಯಾವುದಾನ ಮ್ಯಾಗಿ ಮಸಾಲ ಅಥವಾ ಪೆರಿ ಪೆರಿ ಮಸಾಲ, ಪಿಜ್ಜಾ ಸೀಸ್ನಿಂಗ್ ಯಾವುದಾನ ಒಂದು ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಕೋಟಿಂಗ್ನ ಬೈಂಡ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ, ಒಂದು 1/4 ಟೀ ಸ್ಪೂನಷ್ಟು, ಒಂದು 5ರಿಂದ 6 ಡ್ರಾಪ್ಸಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ 5-10 ಮಿನಿಟ್ಸಲ್ಲೇ ಮಿಕ್ಸಿಂಗು ಅದೆಲ್ಲ ಆಗೋಗುತ್ತೆ. ಬೇಕಿಂಗ್ ಮಾತ್ರ ಒಂದು 10 to 15 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕಾಗತ್ತೆ, ಅದು ನಿಮಗೆ ತುಂಬ ಕ್ರಿಸ್ಪಿ ಬೇಕು ಅಂದರೆ. ಈಗ ಪ್ರೀ ಹೀಟ್ ಆಗಿರುವಂಥ ಓವನ್ನಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಪ್ಲೇಟ್ನ ಇಟ್ಟು ಈಗ ಟೈಮರ್ ಸೆಟ್ ಮಾಡ್ತಾಯಿದ್ದೀನಿ. 200 ಡಿಗ್ರಿ ಮೇಲೆ ಕೆಳಗಡೆ ರಾಡ್ ಆನು ಮತ್ತು 10 ಮಿನಿಟ್ಸ್ ಇಟ್ಟಿದ್ದೆ. ಆಮೇಲೆ ಇನ್ನೊಂದು 5 ಮಿನಿಟ್ಸ್ನ ಬೇಕ್ ಮಾಡಿಕೊಂಡೆ, ಯಾಕೆಂದರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಸೊ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟಾಗಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಮನೇಲಿ ಇರ್ತಾರಲ್ವ, ಕಾಟ ಕೊಡ್ತಾನೆ ಇರ್ತಾರೆ, ಅದು ಮಾಡು ಇದು ಮಾಡು ಅಂತ. ಸೊ ಆಯಿಲ್ ಕೂಡ ಕಡಿಮೆನೇ. ಸೊ ಪೊಟ್ಯಾಟೊ ಅಂದರೆ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಈ ಓವನ್ ಬಗ್ಗೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ನಾನು ಮನೆಗೆ ಬಂದಿದ್ದ ತಕ್ಷಣ ಒಂದು 5 ನಿಮಿಷ ಹಾಗೆ ಕೂತು ನಿಮ್ಮ ಜೊತೆ ಮಾತಾಡಿದ್ದಷ್ಟೇ. ಆಮೇಲೆ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ಏಕೆಂದರೆ ಮನೇಲಿ ಧೂಳು ಅಕ್ಕಪಕ್ಕ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಮನೆಗೆ ಬಂದಿದ್ದ ತಕ್ಷಣ ಧೂಳೆಲ್ಲ ನೋಡೋಕ್ಕಾಗಲಿಲ್ಲ. ಸಂಜೆನೇ ಇದು ಆಯಿತಾ, ಬೆಳಗ್ಗೆ ಏನಿಲ್ಲ, ಸಂಜೆ ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 5 ನಿಮಿಷನೂ ಕೂತಿರಲಿಲ್ಲ. ಬರ್ತಾನೆ ಅಬ್ಸರ್ವ್ ಮಾಡ್ಕೊತ ಬರ್ತಾಯಿದ್ದೆ. ತಲೆಯಲ್ಲಿ ಹಂಗೆ ಓಡ್ತಾ ಇತ್ತು, ಇಲ್ಲ ಇನ್ನೊಂದು 5 ನಿಮಿಷ 10 ನಿಮಿಷ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ಬರ್ಬೇಕಾದ್ರೆ ಹೆಂಗೆ ಅಂದರೆ ಅಪ್ಪ ಅಮ್ಮಂಗೆ ಹುಷಾರಿರಲಿಲ್ಲ ಅಂತ ಅತ್ತೆ ಮತ್ತು ಹಸ್ಬೆಂಡ್ ಅವ್ರ ಅಕ್ಕ ಎಲ್ಲ ಬಂದಿದ್ದರು ಅಲ್ಲಿ ಅಮ್ಮನ ಮನೆಗೆ. ನನ್ನ ಪಿಕ್ ಮಾಡ್ದಂಗೂ ಆಗುತ್ತೆ, ಅಪ್ಪ ಅಮ್ಮನ ಮಾತಾಡಿಸ್ದಂಗೂ ಆಗುತ್ತೆ ಅಂತ ಹಂಗೆ ಮಾತಾಡಿಸ್ಕೊಂಡು ಬರ್ತಾ ಹಸ್ಬೆಂಡ್ ಅವ್ರ ಅಕ್ಕನೂ ನಮ್ಮ ಮನೆಗೆ ಬಂದರು. 1-2 ದಿನ ಇದ್ದು ಹೋಗ್ರಂತೆ ಅಂತ ನಾವೇ ಹೇಳಿದ್ವಿ. ನೆಕ್ಸ್ಟ್ ಅಲ್ಲಿ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಕಾರಲ್ಲೆಲ್ಲ ಮಾತಾಡಿಕೊಂಡು, ಅಲ್ಲಿ ಹೇಗೆ ಅಂದರೆ ಸ್ವಲ್ಪ ಇದು ಹುಣಸೆ ಹಣ್ಣಿಂದು ಎಲೆ ಚಿಗುರಿರುತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿದ್ದು ಮಾತ್ರ ಸಕ್ಕತ್ತಾಗಿತ್ತು. ಮಾತಾಡಿದ್ದು, ನಕ್ಕಾಡಿದ್ದು, ಫ್ಯಾಮಿಲಿ ಅತ್ತೆ ಮನೆ ಇರ್ಬೋದು, ಅಮ್ಮನ ಮನೇಲಿ ಇರ್ಬೋದು, ಅಷ್ಟು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅವ್ರ ಕಡೆ ಇವ್ರ ಕಡೆ ಹಿಂಗಿರ್ಬೇಕು ಹಂಗಿರಬೇಕು ಅಂತ ಏನಿಲ್ಲ. ಆಮೇಲೆ ಯಾರು ಜಡ್ಜಿಂಗ್ ಅಂತ ಇಲ್ಲ, ಮೇನಾಗಿ ಆ ಥರನೇ ಮನುಷ್ಯರು. ಈಗ ನಾವು ಜನರಲಾಗಿ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ, ನಾವು ಮಾತಾಡ್ತಿರ್ತೀವಿ, ನಾವು ಈ ಥರ ಬಿಹೇವ್ ಮಾಡ್ತಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಈ ಥರ ಇರುತ್ತೆ. ಯಾರನ್ನೋ ಒಬ್ಬರು ಜಡ್ಜ್ ಮಾಡ್ತಾರೆ, ಅಯ್ಯೋ ಇವಳು ಈ ಥರ ಇದ್ದಾಳೆ, ಇವಳು ಈ ಥರ ಮಾತಾಡ್ತಾಳೆ ಅಂತ ಯಾರಾದರೂ ಜಡ್ಜ್ ಮಾಡಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೇ ಅನಿಸಲ್ಲ. ಸುಮ್ಮನೆ ಅವಾಯ್ಡ್ ಮಾಡ್ತಾ ಇರ್ತೀವಿ. ಬಟ್ ಈ ಥರ ಸ್ವಲ್ಪ ಆರಾಮಾಗಿ ಕಂಫರ್ಟ್ ಝೋನ್ ಇದ್ಬಿಟ್ರೆ ಹೌದು ಟೈಮ್ ಸ್ಪೆಂಡ್ ಮಾಡಬೇಕು, ಆರಾಮ ಅನಿಸುತ್ತೆ. ದಿನಗಳು ಹೋಗೋದು ಗೊತ್ತಾಗಲ್ಲ, ಟೈಮ್ ಹೋಗೋದು ಗೊತ್ತಾಗಲ್ಲ. ಆ ಥರನೇ ಆಯಿತು. ಅಲ್ಲೂ ಅಷ್ಟೇ ಅಮ್ಮನ ಮನೇಲಿ ಎಲ್ಲ ಮಾತಾಡಿದ್ದು, ಊಟ ಮಾಡಿದ್ದು, ಮತ್ತು ತಮ್ಮನ ಮಗ ಎಲ್ಲ ಇದ್ರಲ್ಲ ಅವನದು ಕ್ಯೂಟ್ ಮಾತುಗಳನ್ನ ಕೇಳಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ನೆಕ್ಸ್ಟ್ ಹಂಗೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಅದು ಸಂಜೆ ಹೊತ್ತು ಈ ಥರ ಎಲ್ಲ ನೋಡೋಕ್ಕೆ ಸರಿ ಹೋಗಲ್ಲ. ಅದು ಕನ್ಸ್ಟ್ರಕ್ಷನ್ ಅಲ್ವ ನೋಡಿ, ಮುಂದೆ ಎಲ್ಲ ಮಣ್ಣು ಕೆಂಪು ಮಣ್ಣು, ಅದು ಬೇಜಾರು ನೋಡೋಕ್ಕೆ. ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿರ್ತೀನಿ. ಅದೇ ಹೇಳಿದ್ನಲ್ಲ, ಸುಮಾರು ಜನ ಕಮೆಂಟ್ ಮಾಡೋದು ಹೆಂಗೆ ಎಂಜಾಯ್ ಮಾಡ್ತೀರಾ ನೀವು ಕೆಲಸಗಳನ್ನ ಅಂತ. ನನಗೆ ಅನಿಸ್ಬಿಡುತ್ತೆ ಈ ಥರ. ಎಷ್ಟೋ ಜನ, ನಾನು ಅಂತಲ್ಲ, ತುಂಬ ಜನ ಲೇಡೀಸ್ ಹಂಗೇನೆ ಗಲೀಜಾಗಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಂತ ನಾನು ಮಿಸ್ಸಸ್ ಪರ್ಫೆಕ್ಟು, ತುಂಬ ಪರ್ಫೆಕ್ಟು ಆ ಥರ ಎಲ್ಲ ಏನೂ ಇಲ್ಲ. ನನ್ನ ಫಸ್ಟ್ ಪ್ರಿಯಾರಿಟಿ ಬಂದು ಫ್ಯಾಮಿಲಿ, ನನ್ನ ಹೆಲ್ತ್, ಇದಕ್ಕೆಲ್ಲ ನಾನು ತಲೆಯಲ್ಲಿ ಆಲ್ರೆಡಿ ಒಂದು ಸೆಟ್ ಮಾಡ್ಕೊಂಡಿರ್ತೀನಿ. ನಾನು ಕರೆಕ್ಟಾಗಿದ್ದರೆ ಒಳ್ಳೆ ಮಿಷಿನ್ ಥರ ಪಟ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ನನಗೆ ಹುಷಾರಿಲ್ಲ ಅಂದರೆ ನಾನು ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ತಲೆಯಲ್ಲಿ ಏನು ಅಂದರೆ ನಾನು ಲೇಝಿ ಆಗಬಾರ್ದು ಅಂತ ತುಂಬ ಅನಿಸೋದು. ಈಗಂತೂ ರಜದಲ್ಲಿ ಒಂದು 5 ನಿಮಿಷ ಕೂತ್ಕೋಬಾರ್ದು ಅಂತ ಅನಿಸ್ಬಿಟ್ಟಿದೆ. ಯಾಕೆ ಅಂದರೆ ಎಷ್ಟು ನಾವು ಲೇಸಿಯಾಗಿ ಕೂತ್ಕೋತೀವಿ. ನಮ್ಗೆ ಯೂಶ್ವಲಿ ಆ ಥರ ಟೆಂಡೆನ್ಸಿ ಜಾಸ್ತಿ. ವೆಕೇಷನ್ ಬಂದಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಮೂವೀಸ್ ನೋಡೋಣ. ನಂಬಲ್ಲ ಆಯಿತಾ, ಅಮ್ಮನ ಮನೇಲಿ ಎಷ್ಟು
ಕನ್ನಡ ಮೂವೀಸ್ ನೋಡಿದ್ದೀನಿ ಅಂದರೆ ನಿಜ ಅಲ್ಲಿ ಏನು ಅಷ್ಟೊಂದು ಅಲ್ಲಿ ಡಿವೈಡ್ ಆಗೋಗ್ತಿತ್ತಲ್ಲ ಕೆಲಸಗಳು. ತಮ್ಮನ ಹೆಂಡತಿ ಮಾಡ್ತಿದ್ಲು, ಅಮ್ಮ ಮಾಡ್ತಿದ್ರು, ತಮ್ಮನೂ ಮಾಡ್ತಾನೆ ಆಯಿತಾ. ನಮ್ಮನೇಲಿ ಆ ಥರ ಎಲ್ಲ ಏನೂ ಇಲ್ಲ, ಗಂಡು ಮಕ್ಕಳು ಮಾಡಬಾರ್ದು ಅಂತ. ಅವನಿಗೆ ಎಷ್ಟು ಚೇಂಜ್ ಆಗೋಗಿದ್ದಾನೆ ಅಂದರೆ ನಮ್ಮನಿಗೆ ಅದೇ ಹೇಳ್ತಿದ್ದೆ. ಅವನು ಒನ್ಸ್ ಅಪಾನ್ ಎ ಟೈಮ್ ನನ್ನ ತಮ್ಮ ಹೇಗೆ ಅಂದರೆ ತುಂಬ ಪ್ರಿನ್ಸ್ ಥರ ಆಯಿತಾ. ಅಮ್ಮನೂ ಹಾಗೆ ಸಾಕಿದ್ರು, ತುಂಬ ಸುಖವಾಗಿ ಸಾಕಿದ್ರು. ಒಂದು ಕೆಲಸ ಮಾಡ್ತಿರ್ಲಿಲ್ಲ, ಯಾವಾಗಲೂ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟೇ ತಿಂತಾಯಿದ್ದ, 50 ರೂಪಾಯಿದು ಆಯಿತಾ. ಅಷ್ಟು ರಾಜ ಥರ ಇರೋನು ಈಗ ಎಷ್ಟು ಫ್ಯಾಮಿಲಿ ಪರ್ಸನ್ ಆಗೋಗಿದ್ದಾನೆ ಅಂದರೆ ಸಂಡೇನೂ ಕೂಡ ಅವ್ನು ಬೇಗ ಎದ್ದೇಳ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ಈಗ ವೈಫ್ದು ಸ್ವಲ್ಪ ದೂರ ಡಿಸ್ಟೆನ್ಸ್ ಆಯಿತಾ, ಟ್ರಾವೆಲ್ ಮಾಡೋದು ಅದೆಲ್ಲ ದೂರ ಆಯಿತಾ. ಆ ಥರ ಎಲ್ಲ ಇದ್ದಾಗ ವೈಫ್ನೂ ಬ್ಯಾಲೆನ್ಸ್ ಮಾಡ್ತಾನೆ, ಅಮ್ಮನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. ಅವನೇ ಎಲ್ಲ ಮನೆ ಕೆಲಸ, ಆ ಕೆಲಸ, ಈ ಕೆಲಸ ಅಂತೆಲ್ಲ ಮಾಡಿಬಿಡ್ತಾರೆ. ಸೊ ಇಲ್ಲೂ ಅಷ್ಟೇ, ಹಸ್ಬೆಂಡೂ ಅಷ್ಟೇ. ಅದೊಂಥರ ಖುಷಿ ಆಗುತ್ತೆ. ಆ ಥರ ಫ್ಯಾಮಿಲಿಗಳು ಇರಬೇಕಪ್ಪ ಅಂತ ತುಂಬ ಅನಿಸುತ್ತಪ್ಪ. ಹೆಣ್ಮಕ್ಳು ಎಷ್ಟೋ ಮಟ್ಟಿಗೆ ಬದುಕೋತಾರೆ. ಗಂಡು ಮಕ್ಳು ಮಾಡಬಾರ್ದು, ಕೂತ್ಕೊಂಡೇ ಇರಬೇಕು, ಹೆಣ್ಮಕ್ಳು ಮಾಡೋ ಕೆಲಸ, ಗಂಡು ಮಕ್ಳು ಮಾಡೋ ಕೆಲಸ ಅಂತ ಒಂಥರ ಬೈಫಗೇಷನ್ ಮಾಡ್ತಾರಲ್ಲ, ಅದು ಎಂಥ ಹಿಂಸೆ ಅಂತ ಅನಿಸುತ್ತೆ. ಎಷ್ಟೇ ಕಷ್ಟ ಆದ್ರೂ ಹೆಣ್ಮಕ್ಳೇ ಮಾಡಬೇಕು, ಹೆಣ್ಮಕ್ಳು ಮಾಡೋ ಕೆಲಸ ಗಂಡು ಮಕ್ಳು ಮಾಡಿಬಿಟ್ರೆ ಅಂತೂ ಒಂಥರ ಇದು ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು ಅಂತ ಅನಿಸುತ್ತೆ. ಬಟ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಎಷ್ಟೋ ಮನೆಗಳಲ್ಲಿ ಅದೇ ಆಗೋದು. ಅದು ಚೇಂಜ್ ಆಗೋಕ್ಕಿನ್ನ ಎಷ್ಟು ವರ್ಷ ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಏನು ಅಂದರೆ ಹೆಣ್ಮಕ್ಳು ಪುರ್ಸೊತ್ತಿದ್ದು, ಅವರು ಒಳ್ಳೆ ಹೆಲ್ತಲ್ಲಿದ್ದು ಆರಾಮಾಗಿದ್ದಾರೆ ಅಂದರೆ ಅವರೇ ಮಾಡಲಿ, ಇಲ್ಲ ಅಂತಲ್ಲ. ಗಂಡು ಮಕ್ಕಳೇ ಮಾಡಬೇಕು, ಅವ್ರ ಮೇಲೆ ಸುಮ್ಮನೆ ಕೂತಿರ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ. ಜೆಂಟ್ಸ್ಗೆ ಅವ್ರದ್ದೇ ಆದ ಸ್ಟ್ರೆಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಯಾವಾಗ ನೀಡಿದೆ ಹೆಣ್ಮಕ್ಳಿಗೆ ಹೆಲ್ತ್ ಅಪ್ಸೆಟ್ ಆದಾಗ, ಅವ್ರ ಮೆಂಟಲಿ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು. ಇದೊಂಥರ ಡೈಲಿ ಬೇಸಿಸಲ್ಲಿ ಕೆಲಸ ಮಾಡೋದಲ್ವ, ರೊಟೀನ್ ಕೆಲಸ ಅದೆಲ್ಲ. ಒನ್ಸ್ ಇನ್ ಎ ವೈಲ್ ಅವ್ರಿಗೂ ಬೇಕು ಅನಿಸುತ್ತೆ. ಈಗ ನಾವು ಎಲ್ಲನ ಅಮ್ಮನ ಮನೆಗೆ ಹೋದಾಗ, ವೆಕೇಷನ್ ಹೋದಾಗ, ಎಲ್ಲನ ಟ್ರಿಪ್ಪಿಗೆ ಹೋದಾಗ ಲೇಡೀಸಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಆ ರೊಟೀನಿಂದ ಅವ್ರಿಗೊಂದು ಬ್ರೇಕ್ ಸಿಕ್ತಲ್ವಾ ಅಂತ. ಈಗ ಕೆಲ್ಸಕ್ಕೆ ಹೋಗೋವರೆಗೂ ನಾವು ಶನಿವಾರವರೆಗೂ ಮಾಡ್ತೀವಿ, ಭಾನುವಾರನೂ ರಜಾ ಆಯಿತಾ. ಕೆಲಸದಿಂದ ಒಂದು ರಜಾ ಸಿಗುತ್ತೆ ಲೇಡೀಸ್ಗೆ. ಬಟ್ ಮನೇಲಿ ಅದ್ರ 3ರಷ್ಟು ಕೆಲಸ ಇರುತ್ತೆ. ಸೊ ಅದಕ್ಕೆ ಅಂದ್ಕೊತಾ ಇರ್ತೀವಲ್ವ, ಲೇಡೀಸಿಗೆ ಆ ಥರ ರೆಸ್ಟ್ ಬೇಕು ಅಂತ. ಬಟ್ ಎಷ್ಟೋ ಫ್ಯಾಮಿಲಿಗೆ ಮೇಲು ಅಂತ ಅನಿಸುತ್ತೆ. ಇನ್ನೂ ಇಂಪ್ರೂವ್ ಆಗಬೇಕು, ಅದು ಯಾವಾಗ ಇಂಪ್ರೂವ್ ಆಗುತ್ತೋ ಗೊತ್ತಿಲ್ಲ. ಸೊ ಬಂದಿದ್ದ ತಕ್ಷಣವೇ ಈ ಥರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಇದೆಲ್ಲ ಸ್ವಲ್ಪ ಏನದು ಅಭ್ಯಾಸ ತಪ್ಪೋದಂಗೆ ಆಗೋಗಿದೆ. ಅಮ್ಮನೇ ರಂಗೋಲಿ ಹಾಕ್ತಿದ್ರು, ಒಂದು 2 ದಿನ ಏನೋ ರಂಗೋಲಿ ಹಾಕ್ತಿದ್ದೆ ಅಷ್ಟೇ. ಆರಾಮಾಗಿ ಮಲಗ್ತಿದ್ದೆ. ಅಮ್ಮನೇ ಹೇಳ್ತಿದ್ರು, ನಿಜ ನೀನು ಮಲ್ಗು, ಅಷ್ಟೊಂದು ಸ್ಟ್ರೇನ್ ಮಾಡ್ಕೋತೀಯ, ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಅಂದರೆ. ನಾನು ಯಾವಾಗಲೂ ಯಾರೇ ಅಂದ್ಕೊಳ್ಳಿ, ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಅಷ್ಟು ಸ್ಪೆಷಲು. ಇಲ್ಲೇನೋ ಗಂಡದ ಮನೇಲಿ ಕಡಿಮೆ ಮಾಡ್ತಾರೆ, ಕೆಲಸ ಜಾಸ್ತಿ, ಆ ಥರ ಎಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಇಲ್ಲೂ ನನಗೆ ಹೇಳ್ಬೇಕಂದ್ರೆ ಇಲ್ಲಿ ಇನ್ನೂ ಫೆಸಿಲಿಟಿ ಜಾಸ್ತಿ ಗಂಡನ ಮನೆಯಲ್ಲಿ ಆಯಿತಾ. ಬಟ್ ಆದರೂ ಅಲ್ಲಿ ಅದೊಂಥರ ಮಮಕಾರ, ತಂದೆ ತಾಯಿಗಳು ಮಾತಾಡೋದು, ಅವ್ರ ಜೊತೆ ಇರೋದು. ನಾನು ಯಾವಾಗಲೂ ಹೇಳಂಗೆ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಚೆಂದ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ನಾವು 5 ಜನ ಆಯಿತಾ. ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ, ಅಪ್ಪ, ಅಮ್ಮ, ನಾನು, ಅಕ್ಕ, ನನ್ನ ತಮ್ಮ, ಒಂದು ಚಿಕ್ಕ ಮನೇಲಿ ಇದ್ದಿದ್ದು ಆಯಿತಾ. ಆ ಚಿಕ್ಕ ಮನೇಲಿ ಎಷ್ಟು ಅನ್ಯೋನ್ಯವಾಗಿದ್ವಿ ಅಂದರೆ, ಅಪ್ಪನಿಗೆ ಸಂಬಳ ಕಡಿಮೆ, ಅದರಲ್ಲೂ ಕೂಡ ಅಮ್ಮ ಅಷ್ಟೊಂದು ಏನೂ ಅಯ್ಯೋ ನಿಮ್ಗಿಷ್ಟೇ ಸಂಬಳ ಹಾಗೆ ಹೀಗೆ ಅಂತ ಏನೂ ಹೇಳ್ತಿರ್ಲಿಲ್ಲ. ಬರ್ತಿರೋ ಸಂಬಳದಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು, ಆಮೇಲೆ ನಮಗೆ ಕಷ್ಟ ಅಂದ್ರೇನು, ಎಷ್ಟು ತಿನ್ನಬೇಕು, ಎಲ್ಲ ತುಂಬಾ ಕಷ್ಟ ನೋಡ್ಬಿಟ್ಟಿದ್ದೀವಿ. ಅದರಿಂದ ನಮಗೆ ಲೈಫಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಹ್ಯಾಪಿನೆಸ್ ಬಂದುಬಿಟ್ರೆ ಅಂತೂ ಭಾರಿ ಖುಷಿಯಾದಂಗೆ ಆಗುತ್ತೆ. ಹೌದು, ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಾವು 3 ಜನನೂ ಅಷ್ಟೇ ತುಂಬಾ ನೋಡಿದ್ದೀವಿ ಲೈಫಲ್ಲಿ ಕಷ್ಟಗಳನ್ನ. ಆಮೇಲೆ ಬರೀ ಕಷ್ಟಗಳನ್ನೇ ತೋರಿಸಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಆಯಿತಾ. ಯಾವಾಗ ಏನಾದ್ರು ಬೋನಸ್ಸು ಅದು ಇದು ಬಂದಾಗ ತರೋರು. ನಮ್ಮ ಯಾವಾಗಲೂ ಅಷ್ಟೇ ಅಪ್ಪ ಸೈಕಲಲ್ಲೇ ಹೋಗಿ ಬರೋರು, ಇಲ್ಲಾಂದರೆ ನಡ್ಕೊಂಡು ಹೋಗಿ ಬರೋರು. ತುಂಬ ಸಣ್ಣ ಇದ್ದರು ಆಯಿತಾ. ಆಗ ಎಷ್ಟೋ ಕಿಲೋಮೀಟ್ರ್ ನಡೀತಾಯಿದ್ರು, ಅಯ್ಯೋ ಬಸ್ ಟಿಕೆಟ್ನ ಮನಿ ಸೇವ್ ಮಾಡೋಣ ಅಂತ ಆಯಿತಾ. ಆ ಥರ ನಡ್ಕೊಂಡು ಹೋಗಿ ಬರ್ತಾಯಿದ್ರು. ಸೈಕಲಲ್ಲಿ ಬರ್ಬೇಕಾದ್ರೆ ಏನಾದರೂ ಕವರಲ್ಲಿ ತಂದಿದ್ದಾರೆ ಅಂದರೆ ನಮಗೆ ಹಬ್ಬ. ನನ್ನ ತಮ್ಮ ಹೊರಗಡೆ ನಿಂತ್ಕೊಂಡು ಹಿಂಟ್ ಕೊಡ್ತಿದ್ದ, ಈ ಸೈಕಲಿಂದ ಕವರ್ ತಂದಿದ್ದಾರೆ, ಏನೋ ಒಂದು ತಿಂಡಿ ತಂದಿದ್ದಾರೆ ಅಂತ ಆಯಿತಾ. ವಡೆ ಇರ್ಬೋದು, ಆಮೇಲೆ ಎಂಥದ್ದು ಪಪ್ಸ್ ಇರ್ಬೋದು, ಇಂಥದ್ದೆಲ್ಲ ತಂದರೆ ಅಂತೂ, ಆಮೇಲೆ ದಿಲ್ ಪಸಂದು
ಮುದ್ದೂರೊಡೆ ಇವೆಲ್ಲ ಬೋಂಡ ಇದೆಲ್ಲ ತಂದ್ಬಿಟ್ರಂತೂ ನಮ್ಗೆ ಹಬ್ಬ ರೆಡಿ ಆಗಿಬಿಡ್ತಿರ್ತೀವಿ. ಆಮೇಲೆ ಅವತ್ತು ಏನೂ ಬೈಸ್ಕೊತಾ ಇರಲಿಲ್ಲ, ಬೈಸ್ಕೊಂಡು ಅದನ್ನೆಲ್ಲ ತಿನ್ನಬೇಕು ಅಂದರೆ ಎಂಜಾಯ್ ಮಾಡ್ದಂಗೆ ಆಗ್ತಿರ್ಲಿಲ್ಲ, ಬೇಜಾರಾಗೋಗ್ತಿತ್ತು. ಅದಕ್ಕೆ ಅಪ್ಪನಿಗೆ ಹೆಂಗಿದ್ರೆ ಡಿಸಿಪ್ಲೀನ್ಡ್ ಆಗಿರಬೇಕು, ಎಲ್ಲ ನೀಟಾಗಿ ಯಾವ್ಯಾವ ಜಾಗದಲ್ಲಿ ಏನೇನು ಇರಬೇಕು ಆ ಥರ ಎಲ್ಲ ಇದ್ಬಿಡ್ಬೇಕು. ಗೊತ್ತಲ್ವ ಗಂಡಸರು ಮನೆಗೆ ಬರೋಗಷ್ಟರಲ್ಲಿ ಹೆಂಗಿರಬೇಕು ಅಂತ. ಅಮ್ಮ ಆ ಥರನೇ ನಮ್ಮನ್ನು ಟ್ರೈನ್ ಮಾಡಿದರು ನೀಟಾಗಿ. ಎಲ್ಲ ಚಿಕ್ಕದ ಮನೆ ಆದರೂ ಎಷ್ಟು ಚೊಕ್ಕವಾಗಿತ್ತು ಅಂದರೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ತೊಗೊಂಡ್ರೆ ಅಲ್ಲಲ್ಲಿ ಆಯಿತಾ. ಅಮ್ಮನೂ ಆ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಆಯಿತಾ. ಏನು ತೊಗೋತೀವೋ ಅಪ್ಪನೂ ಹೇಳೋದಷ್ಟೇ, ಏನು ತೊಗೋತೀವೋ ಆ ಜಾಗದಲ್ಲಿ ವಾಪಸ್ ಇಡಿ. ಒಂದು ಪಾತ್ರೆ ತೊಳಿತೀರ ನೀಟಾಗಿ ತೊಳಿರಿ. ಆಲ್ಮೋಸ್ಟ್ ಬೇಗನೆ ಕೆಲಸಗಳನ್ನೆಲ್ಲ ಕಲಿತಾ ಇದ್ವಿ ನಾವು. ಹೈಸ್ಕೂಲಿಗೆ ಬಂದಾಗಲೇ ಒಂದು 6th 7thಗೆಲ್ಲ ಎಷ್ಟೊಂದು ಪಾತ್ರೆ ತೊಳಿತಾ ಇದ್ವಿ, ಬಟ್ಟೆ ಒಗೆಯೋದು. ಅದೇ ಹೇಳಿದ್ನಲ್ಲ, ಅಪ್ಪನಿಗೂ ಕೆಲವು ಸತಿ ಹುಷಾರಿರ್ತಿರ್ಲಿಲ್ಲ, ಆ ಥರ ಎಲ್ಲ ಇದ್ದಾಗ ನಮಗೆ ಒಂಥರ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಬಂದ್ಬಿಡ್ತು. ನಾನು ಈಗ ಅದಕ್ಕೆ ಅಂದ್ಕೊಳ್ಳೋದು, ತುಂಬ ಸುಖದಿಂದನೇ ಬೆಳೆಸಿದ್ರೆ ಒಳ್ಳೆ ಪೇರೆಂಟ್ಸ್ ಅಂತ ಅಲ್ಲ, ಕಷ್ಟಗಳನ್ನ ತೋರಿಸಿದಾಗ ಅರ್ಲಿ ಏಜಲ್ಲೇ ಮಕ್ಕಳಿಗೆ ಒಂಥರ ಜವಾಬ್ದಾರಿ ಬಂದ್ಬಿಡುತ್ತೆ. ಈ ವರ್ಕಿಂಗ್ ವುಮೆನ್ದು ಅದೇ ಬೆನಿಫಿಟ್ಟು ಆಗುತ್ತೆ, ಲಾಸು ಆಗುತ್ತೆ ಅನ್ಬೋದು. ಅಂದರೆ ನಮಗೆ ಗಿಲ್ಟ್ ಕಾಡ್ತಿರುತ್ತೆ, ನಮಗಷ್ಟು ಪ್ರೀತಿ ಕೊಡೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ. ಆಬ್ವಿಯಸ್ಲಿ 8 ಅವರು 10 ಅವರು ಜರ್ನಿ ಸೇರಿಸಿದ್ರೆ ನಮ್ಮ ಫ್ಯಾಮಿಲಿಗೆ ನಾವು ಕೊಡೋಕ್ಕಾಗಲ್ಲ. ಎಲ್ಲೋ ದುಡಿಯೋಕ್ಕೆ ಹೋಗಿರ್ತೀವಿ, ಕೆಲ್ಸಕ್ಕೆ ಹೋಗಿರ್ತೀವಿ ಆಯಿತಾ. ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಆ ಟೈಮಲ್ಲಿ ನಮಗೆ ಗಿಲ್ಟ್ ಕಾಡ್ತಿರುತ್ತೆ, ಮಕ್ಕಳು ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ಅಂತ. ಬಟ್ ನಾನು ಅಬ್ಸರ್ವ್ ಮಾಡೋ ಪ್ರಕಾರ ಗೊತ್ತಿಲ್ದಂಗೆ ಅವ್ರಿಗೆ ಜವಾಬ್ದಾರಿ ಬಂದುಬಿಡುತ್ತೆ. ಅವರೇ ಎದ್ದೇಳ್ತಾರೆ, ಅವರೇ ರೆಡಿ ಮಾಡ್ತಾರೆ. ನಾನು ಈಗ ಜಸ್ಟ್ 8th ಸ್ಟ್ಯಾಂಡರ್ಡು. ಅವಳು ಎಷ್ಟು ಜವಾಬ್ದಾರಿ ಅಂದರೆ ಅವಳೇ ತಂಗಿನ ರೆಡಿ ಮಾಡ್ತಾಳೆ, ಅಷ್ಟು ಜವಾಬ್ದಾರಿಯಿಂದ ನಡ್ಕೊಂಡ್ಬಿಡ್ತಾಳೆ. ಮೇ ಬಿ ಅಮ್ಮ ಬ್ಯುಸಿ ಇರ್ತಾರೆ ಅಂತ ಅವ್ಳಿಗೆ ಅರ್ಥ ಆಗೋಗುತ್ತೆ. ಸೊ ಅದೇ ಥರ ಹೌಸ್ ವೈಫ್ಸೂ ನನಗನ್ಸೋ ಪ್ರಕಾರ ನೀವು ಹೌಸ್ ವೈಫ್ ಆಗಿದ್ರೂ ಪರವಾಗಿಲ್ಲ, ಎಲ್ಲ ಕೆಲಸನೂ ನೀವು ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಜವಾಬ್ದಾರಿಗಳನ್ನ ಕಲಿಸ್ತಾ ಹೋದರೆ ನಮಗೂ ರಿಲ್ಯಾಕ್ಸೇಷನ್ ಆಗುತ್ತೆ, ಅವ್ರಿಗೂ ಜವಾಬ್ದಾರಿ ಕಲ್ತ್ಕೋತಾರೆ. ಅದು ಚಿಕ್ಕ ವಯಸ್ಸಲ್ಲೇ ಕಲಿಸಿದ್ರೆ ಬೆಸ್ಟು ಅಂತ ನನ್ನ ಸ್ಟ್ರಾಂಗ್ ಫೀಲಿಂಗ್. ಬೆಳೀತಾ 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 ಹೆಂಗಾಗುತ್ತೆ ಅಂದರೆ, ಅಯ್ಯೋ ಏನಾದ್ರು ಕಲಿಸ್ಬೇಕು ಅಂದರೆ ಅವ್ರು ಕಷ್ಟ ಆಗುತ್ತೆ. ಹೊಸದಾಗಿ ಏನಾದರೂ ಅವ್ರ ಲೈಫಲ್ಲಿ ಇನ್ಕಲ್ಕೇಟ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ. ಸೊ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಕೊಂಡ್ರೆ ಬೆಸ್ಟ್. ಸೊ ಇದೆಲ್ಲ ಬಂದು ಅಮ್ಮನೇ ಕೊಡಿಸಿದ್ದು. ಒಂದು ಸೆಟ್, ಕುಕ್ಕರ್ದು ಸೆಟ್ ದೊಡ್ಡದೊಂದು ಆಲ್ರೆಡಿ ಕೊಡಿಸಿದ್ರು. ಇದು ನೀನು ಕೆಲ್ಸಕ್ಕೆ ಹೋಗೋ ಟೈಮಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಒಂದ್ರಲ್ಲಿ ಪಲ್ಯ, ಅನ್ನ, ರಸಮ್ಮು ಅದು ಇದು ಎಲ್ಲ ಮಾಡೋಕ್ಕೆ ಬೇಕಾಗತ್ತೆ, ಪಲಾವು ಅದೆಲ್ಲ ನಂಗೆ ಮಾಡೋದು ಜಾಸ್ತಿ ಅಲ್ವಾ. ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಈ ಥರದ್ದು ಕೊಡಿಸಿದ್ರು. ಪ್ರೆಸ್ಟೀಜ್ದು ತುಂಬ ಹೆಲ್ಪ್. ಆ್ಯಕ್ಚುಲಿ 4 ಬರ್ನರ್ ಇದೆ ಅಲ್ಲ, 4 ಬರ್ನರಲ್ಲೂ ಒಂದೊಂದು. ಈಗ ಅದೇ ಅಂದ್ಕೊಂಡಿದ್ದೀನಲ್ಲ, ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ, ಬೇಗ ಒಂದರಲ್ಲಿ ಕೂಗಿಸ್ಕೊಳ್ಳೋದು, ಅನ್ನ ಒಂದರಲ್ಲಿ, ಸಾಂಬಾರು ಒಂದರಲ್ಲಿ, ಆ ಥರ ಎಲ್ಲ ಮಾಡಿಬಿಟ್ರೆ ಬೇಗ ಪಟ ಕೆಲಸಗಳಾಗೋಗುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಕೊಡಿಸಿದ್ದಾರೆ. ಚೆನ್ನಾಗಿತ್ತು. ತುಂಬ ದಿನ ಆಯ್ತು ಇದು ಕೊಡಿಸಿ. ಅದು ನನಗೆ ಬಸ್ಸಲ್ಲಿ ಓಡಾಡ್ತಿದ್ನಲ್ಲ, ಓದ್ಕೊಂಬರೋಕ್ಕೆ ಕಷ್ಟ ಆಗ್ತಿತ್ತು. ಕಾರ್ ಬಂದಾಗ ತೊಗೊಂಬರೋಣ ಅನ್ಕೋತಿದ್ದೆ. ಈ ಸತಿ ಹಸ್ಬೆಂಡ್ ಪಿಕಪ್ ಮಾಡೋಕ್ಕೆ ಕಾರ್ ತೊಗೊಂಬಂದ್ರಲ್ವ, ಸೊ ಅದಕ್ಕೇ ಡಿಕ್ಕಿಲಿ ಇಟ್ಕೊಂಡು ಬಂದಿದ್ದಾಯಿತು. ಸೊ ಈಗ ಈ ರಜ್ಗಳಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದಿಷ್ಟು. ಇಂಚ್ ಲಾಸು, ವೆಯ್ಟ್ ಲಾಸ್ ಅಂತ ನಾನು ಹೇಳಲ್ಲ, ಅದಕ್ಕೆ ನನ್ನ ವೆಯ್ಟೂ ಏನೋ ಡಿಕ್ರೀಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಇಂಚ್ ಲಾಸ್ ಹೇಗೆ, ಫ್ಯಾಟ್ ಲಾಸ್ ಹೇಗೆ, ಹೆಲ್ದಿ ಡಯಟ್, ಕ್ಲೀನ್ ಲಿವಿಂಗ್ ಅಂತ ಎಲ್ಲೋ ಒಂದು ಬುಕ್ ನೋಡ್ತಾ ಇದ್ದೆ, ಅದನ್ನು ಓದ್ತಾ ಇದ್ದೆ, ಆನ್ಲೈನ್ ಬುಕ್ಕೇನೆ. ಕ್ಲೀನ್ ಲಿವಿಂಗ್ ಅಂದರೆ ಹೇಗೆ ಡಿಸಿಪ್ಲಿನ್ಡಾಗಿ ಬೆಳಗ್ಗೆ ಹೇಗೆ ಎದ್ದೇಳೋದು, ಯೋಗ ಹೆಂಗೆ ಮಾಡೋದು, ಮೆಡಿಟೇಷನ್ ಹೆಂಗೆ ಮಾಡೋದು, ವಾಕಿಂಗ್ ಹೆಂಗೆ ಅಂದರೆ ಹೆಂಗೆ ಡಿಸಿಪ್ಲಿನ್ಡಾಗಿರೋದು ಅಂತ. ಮೋಟಿವೇಶನ್ನೇ ಬೇಕಾಗಲ್ಲ. ಕೆಲವು ಸತಿ ಮೋಟಿವೇಶನ್ ನಮಗಿರಲ್ಲ, ಸುಮ್ಮನೆ ಲೇಸಿನೆಸ್ಸೇ ಜಾಸ್ತಿ. ರಜಾ ವೆಕೇಷನ್ ಅಂದರೆ 99% ಲೇಸಿನೇ. ನಾವು ಆ ಥರನೇ ಇರಬೇಕು. ನಮ್ಮ ಮೈಂಡ್ಸೆಟ್ ಏನು ಅಂದರೆ ಹೆಂಗಿರುತ್ತೆ ಅಂದರೆ, ಅಯ್ಯೋ ಇಷ್ಟು ವರ್ಷ ಪೂರ್ತಿ ನಾವು ದುಡ್ತಿದ್ದೀವಿ, ವರ್ಷ ಪೂರ್ತಿ ಇಷ್ಟೊಂದು ಕಷ್ಟಪಟ್ಟಿದ್ದೀವಿ, ಈಗ ರಜಾ ಸಿಕ್ಬಿಟ್ಟಿದೆ, ಇದನ್ನು ಎಂಜಾಯ್ ಮಾಡಬೇಕು ಅಂತ ಅನ್ಕೋತೀವಿ. ಬಟ್ ಅದನ್ನು ಅಂದ್ಕೊಳ್ಳೋ ಬದಲು ನಾವೇನು ಅನ್ಕೋಬೇಕು ಅಂದರೆ, ಅಷ್ಟು ಎಂಜಾಯ್ ಮಾಡಿದ್ದೀವಲ್ವ, ಆಮೇಲೆ ಅಷ್ಟು ನಮ್ಮ ಬಾಡಿಗೆ ಟೈಮ್ ಕೊಡೋಕ್ಕಾಗಲಿಲ್ವಲ್ಲ, ಈಗ ಒಂದು ಟೈಮು ನಮಗೆ May 6th ರೀಓಪನ್ನು ಆಯಿತಾ. ಈಗ ಆಲ್ಮೋಸ್ಟ್ 16 days ಹಂಗೆ ಸಿಗುತ್ತೆ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಕ್ಲೀನ್ ಲಿವಿಂಗ್. ಅದರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ, ಹೆಂಗೆ ನೀರು ಕುಡಿತಾನೆ ಇರಬೇಕು. ಇದು ಸಮ್ಮರ್ ಬೆಸ್ಟ್ ಟೈಮ್. ಅದರಲ್ಲಿ ಹೇಳಿದ್ದಾರೆ ಸಮ್ಮರಲ್ಲಿ ನಿಮಗೆ ಕ್ಯಾಲ್ರೀಸು ಚೆನ್ನಾಗಿ ಬರ್ನ್ ಆಗುತ್ತೆ, ನಿಮಗೆ ನಿದ್ದೆ ಬರಲ್ಲ. ನಿದ್ದೆ ಬರದೇ ಇರೋದನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಆರಾಮಾಗಿ ಎದ್ದೇಳ್ಬೋದು. 4 ಗಂಟೆಗಂತೂ ಕಣ್ಣು ಮುಚ್ಕೊಂಡೇ ಎದ್ದೇಳ್ಬೋದು. ನಿದ್ದೆನೇ ಬರಲ್ಲ ನನಗಂತೂ ಈ ಸೆಕೆಗೆ. ನಾನೇನು ಮಾಡ್ತೀನಿ ಅಂದರೆ, ಮಲ್ಕೊಳ್ಬೇಕಾದ್ರೆ ಮಂಡಿವರೆಗೂ ಕಾಲನ್ನ ನೆನೆಸ್ಕೊಂಡು ಅಂದರೆ ಕಾಲು ತೊಳ್ಕೊಂಡು ಮಲ್ಗ್ತೀನಿ. ಮುಖ ಎಲ್ಲ ತೊಳ್ಕೊಂಡು ಕತ್ತತ್ರ ಎಲ್ಲ ಸ್ವಲ್ಪ ತೇವ ಮಾಡಿಕೊಂಡು. ಎಷ್ಟು ಸೆಕೆ ಆಗ್ತಿರುತ್ತೆ ಅಂದರೆ
ನೆಲದ ಮೇಲೇ ಒಂದು ದಿಂಬು ಹಾಕ್ಕೊಂಡು ಮಲಗೋದು, ಅಷ್ಟರ ಮಟ್ಟಿಗೆ ಸೆಕೆ. ಸೊ ಎಲ್ಲರೂ ಈ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ದು ಕಷ್ಟ ಅನುಭವಿಸ್ತಾನೆ ಇದ್ದೀವಿ. ಸೊ ಅದನ್ನು ಕಷ್ಟ ಅಂತ ಅಂದ್ಕೊಳ್ಳೋ ಬದಲು ಈ ರೀತಿ ಅದನ್ನು ಬೆನಿಫಿಟ್ಟಾಗಿ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು, ನೀವೆಷ್ಟು ವೇಟ್ ಇದ್ದೀರಾ ಅದರಲ್ಲಿ ಒಂದು ಮಂತಲ್ಲಿ 2 ಮಂತ್ಸಲ್ಲಿ ಅಟ್ಲೀಸ್ಟ್ ಒಂದು 2 to 4 kgs, 3 to 4 kg ಪರ್ ಮಂತ್ ಇಸ್ ಎ ಐಡಿಯಲ್ ವೇಟ್ ಲಾಸ್. ಅಂದರೆ ಅಷ್ಟು ನಿಧಾನಕ್ಕೆ ಕನ್ಸಿಸ್ಟೆಂಟಾಗಿ ವೇಟ್ ಲಾಸ್ ಮಾಡ್ಕೊತ ಬಂದರೆ ಬೆಸ್ಟ್. ಸಂಜೆ ಅಲ್ಲೆಲ್ಲ ಬಂದು ರಂಗೋಲಿ ಎಲ್ಲ ಹಾಕಿದ್ನಲ್ಲ, ಹೊರಗಡೆನೂ ಹಾಕ್ತಾಯಿದ್ದೆ. ಅಲ್ಲಿ ಸ್ಲೈಡ್ ಸ್ವಲ್ಪ ಸ್ಲೋಪ್ ಥರ ಇದೆ ಮನೆ ಮುಂದೆ, ಕ್ಯಾಮ್ರಾ ಇಡೋದೇ ಕಷ್ಟ ಒಂದು ಆ್ಯಂಗಲಲ್ಲಿ, ಆಯಿತಾ. ಆಮೇಲೆ ನನ್ನ ದೊಡ್ಡ ಮಗಳಿಗೆ ಹೇಳಿದೆ, ಸಂಜೆ ಇದು ನಾನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ 1 hour ಆಯಿತು, 5:30 6 ಗಂಟೆ ಅಂದ್ಕೊಳ್ತೀನಿ. ಸೊಳ್ಳೆ ಅಂದರೆ ಸೊಳ್ಳೆ, ಅವಳಿಗೆ ಇರಿಟೇಷನ್ ಆಗೋಯಿತು. ನಾನು ಒಂದು ಸ್ವಲ್ಪ ಆಗೋವರೆಗೂ ನಿಂತ್ಕೋ ಅಂತ ಹೇಳಿದೆ. ಆಮೇಲೆ ಅವಳು ಆಗಲ್ಲಮ್ಮ ಸೊಳ್ಳೆ ಜಾಸ್ತಿ ಅಂದ್ಲು. ನಾನು ಅದಕ್ಕೆ ಹೇಳಿದೆ, ಹೆಲ್ತ್ಗಿಂತ ಏನು ದೊಡ್ಡದಲ್ಲ ವ್ಲಾಗ್ ಮಾಡೋದು ವೀಡಿಯೋ ಮಾಡೋದು, ಸರಿ ಹೋಗು ಅಂತ ಹೇಳಿದೆ. ಇಷ್ಟು ಮಾಡೋವರೆಗೂ ಇದ್ಲು. ಆಮೇಲೆ ಮಧ್ಯ ನಾನು ಡಬಲ್ ಲೈನ್ ಹಾಕಿ ಕಲರೆಲ್ಲ ಮಾಡಿದೆ. ಅದಕ್ಕೆಲ್ಲ ಅವಳು ಎಲ್ಲ ಹೊರಗಡೆ ಹೋಗು ಅಂತ ನಾನೇ ಕಳಿಸ್ಬಿಟ್ಟೆ. ಸೊಳ್ಳೆ ಕಚ್ಚಿ ಮತ್ತು ಅದು ಇದು ಮಲೇರಿಯಾ ಎಲ್ಲ ಬಂದು ಗಿಲ್ಟ್ ಕಳತ್ತೆ ಸುಮ್ಮನೆ. ಏನೇ ಆದರೂ ಕೂಡ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂತ ಪ್ರತಿ ಮೂಮೆಂಟಲ್ಲೂ ತಲೆಯಲ್ಲಿ ಇಟ್ಕೋಬೇಕು. ಅವಳು ಅಮ್ಮ ಇದೇನು ಜಿಲೇಬಿ ರಂಗೋಲಿ ಆಗ್ತಿದ್ಯಾ ಅಂತ ಅಂತಿದ್ಲು. ಅವಳು ಎಲ್ಲದಕ್ಕೂ ಹೆಸರಿಡೋದಾಯ್ತಾ. ಈಗ ದೊಡ್ಡವ್ರು ಆಗ್ತಿದ್ದಾರಲ್ಲ ಮಕ್ಕಳು, ಎಷ್ಟು ಬೇಗ, ಅದು ಹೆಣ್ಮಕ್ಳಂತೂ ಎಷ್ಟು ಬೇಗ ಬೆಳೆದ್ಬಿಡ್ತಾರೆ. ಅವರೇ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ನಮಗೆ ಬುದ್ಧಿವಾದ ಹೇಳ್ತಾರೆ, ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ. ನನಗೆ ಭಾರಿ ಖುಷಿ ಆಗುತ್ತೆ. ಗಂಡು ಮಕ್ಕಳು ಇಲ್ಲ ಅಂತಲ್ಲ, ಬಟ್ ಅವ್ರದ್ದೇ ಅವ್ರ ಲೋಕದಲ್ಲಿ ಇರ್ತಾರೆ. ಅದೇನು ಜನರಲ್ ಸ್ಟೇಟ್ಮೆಂಟ್ ಅಲ್ಲ. ಕೆಲವು ಗಂಡು ಮಕ್ಕಳು ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಆ ಥರ ಗಂಡು ಮಕ್ಕಳನ್ನು ನೋಡಿದ್ದೀನಿ. ಬಟ್ ಕೆಲವರು ಹೆಣ್ಮಕ್ಳು ಮೋಡಿಯಾಗಿರೋದನ್ನು ನೋಡಿದ್ದೀನಿ. ಬಟ್ ಮೇಜರ್ ಹೆಣ್ಮಕ್ಳು ಹೆಂಗೆ ಅಂದರೆ, ನಾನು ಶಿವಾನಿ ಎಲ್ಲ ಇದು. ಶಿವಾನಿ ಅಂದರೆ ನಮ್ಮ ಅಕ್ಕನ ಮಗಳು. ಸುಮಾರು ಜನ ಕೇಳ್ತಿದ್ರಲ್ಲ ಯಾರು ಶಾರ್ಟ್ಸಲ್ಲಿ ಅಂತ, ನಮ್ಮ ಅಕ್ಕನ ಮಗಳು ಅವಳು. ಎಷ್ಟು ಪುಟಾಣಿ ಇದ್ಲು ಆಯಿತಾ, ಇಷ್ಟು ಉದ್ದ ಬೆಳೆದ್ಬಿಟ್ಟಿದ್ದಾಳೆ. ಈಗ ಅವಳು ಕಾಲೇಜಿಗೆ ಹೋಗ್ತಿದ್ದಾಳೆ, 10th ಮುಗಿಸಿ 10th ICSE ಎಕ್ಸಾಮ್ ಬರೆದಿದ್ದಾಳೆ. ಎಲ್ಲರೂ ಪ್ರೇ ಮಾಡಿ ಆಯಿತಾ, ಅವಳಿಗೆ ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾನು ಪ್ರೇ ಮಾಡ್ತಾಯಿದ್ದೆ. ಈಗ May 1st week ಯಾವಾಗಲೂ ICSE ರಿಸಲ್ಟ್ ಬರುತ್ತೆ, ನೋಡೋಣ ಎಷ್ಟಾಗುತ್ತೋ ಏನೋ ಅಂತ. ಅವಳು ಅಷ್ಟೇ, ಎಷ್ಟು ಮೆಚ್ಯೂರಿಟಿ, ಏನು ತರಲೆ ಮಾಡೋದು. ಆಮೇಲೆ 2 ದಿನ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗ ಬಂದಿದ್ದ. ಅವನು ಬಂದಿದ್ದಾನೆ ಅಂದರೆ ಎಲ್ಲರ ಕಣ್ಣಲ್ಲೂ ನೀರು. ಅದು ಬೇಜಾರಿಂದ ನೀರಲ್ಲ, ನಕ್ಕು 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 ಎಲ್ಲರೂ ಒಂದು ಕಡೆಯಿಂದ ಆಡ್ಕೋತಾನೆ, ನಗಿಸ್ತಾನೆ ಆಯಿತಾ. ಆ ಥರ ಫ್ಯಾಮಿಲಿ ಮೂಮೆಂಟ್ಸೇ ಚೆಂದ. ಒನ್ಸ್ ಇನ್ ಅ ವೈಲ್ ಎಷ್ಟು ಈ ಥರ ಬ್ರೇಕ್ ಥ್ರೂ ಅಂದರೆ ನಮ್ಗೆ ಆ ಟೈಮಲ್ಲಿ ಏನೂ ನೆನಪಿರಲ್ಲ. ನಾವು ವರ್ಕಿಂಗು, ನಮ್ಮದು ಕಾಲೇಜ್ ಎಂಥದ್ದು ನೆನಪಿರಲ್ಲ. ಫುಲ್ಲು ಪೀಸ್ ಆಫ್ ಮೈಂಡು. ನೀವು ಸುಮ್ಮನೆ ನಗ್ತಾಯಿರಿ, ನಿಮಗೆ ಅಷ್ಟು ಡೋಪಮೈನ್ ರಿಲೀಸ್ ಆಗುತ್ತೆ, ಅಷ್ಟು ರಿಲೀಫ್ ಅಂತ ಅನಿಸ್ತಾ ಇರುತ್ತೆ. ಸೊ ಯಾವಾಗಲೂ ಲೈಫಲ್ಲಿ ಆ ಥರ ಎಂಜಾಯ್ಮೆಂಟ್ ಬೇಕು. ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟೇ, ಯಾರಿಂದನೂ ಹಂಗೆ ಬರುತ್ತೆ ಅಂತಲ್ಲ. ನಾವು ಖುಷಿಯಾಗಿ ಇರೋಕ್ಕೆ ಟ್ರೈ ಮಾಡಬೇಕು ಆಯಿತಾ. ನೆಕ್ಸ್ಟ್ ಈಗ ಈ ರೀತಿ ಬಂದಿದೆ, ಈ ಥರ ಒಂಥರ ನೆಮ್ಮದಿ ಆಯಿತಾ. ಆಮೇಲೆ ಸುಮಾರು ಜನ ಕೇಳಿದ್ದು ಮಕ್ಕಳನ್ನ ಯಾವ ರೀತಿ ಎಂಗೇಜಿಂಗ್ ಆಗಿರ್ತೀರಾ ಮನೇಲಿ ಅಂತ. ಅದ್ರ ಬಗ್ಗೆ ಡೆಫಿನೆಟ್ಲಿ ಒಂದು ವೀಡಿಯೋ ಮಾಡ್ತೀನಿ. ಒನ್ ಆಫ್ ದಿ ಮೆಥಡ್ ಏನು ಅಂದರೆ, ಈ ಥರ ನಾನು ಆನ್ಲೈನಲ್ಲಿ ಒಂದು ಕೆಲವು ಸ್ಟೋರಿ ಬುಕ್ಸು ತರಿಸಿದ್ದೀನಿ, 2-3 ತರಿಸಿದ್ದೀನಿ ಚಿಕ್ಕವಳಿಗೆ ಅಂತ. ದೊಡ್ಡವಳನ್ನ ಹೆಂಗೆ, ಚಿಕ್ಕವಳನ್ನ ಯಾವ ರೀತಿ ನಾನು ಎಂಗೇಜಿಂಗ್ ಆಗಿರ್ತೀನಿ ಅಂತ ವೀಡಿಯೋ ಮಾಡ್ತೀನಿ. ಸ್ಟೋರಿ ಬುಕ್ಸಲ್ಲಿ ಅವರಿಗೆ ಮೀನಿಂಗ್ ಗೊತ್ತಾಗುತ್ತೆ, ಸ್ಪೆಲ್ಲಿಂಗ್ಸ್ ಗೊತ್ತಾಗುತ್ತೆ. ಮೊಬೈಲ್ ಇಟ್ಕೊಳ್ಳೋ ಬದಲು ಈ ಥರದ್ದೆಲ್ಲ ಓದ್ತಾ ಇರ್ತಾರೆ. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಬುಕ್ಸ್ ಎಲ್ಲ ಇದ್ದರೆ ಬುಕ್ ಮಾಡೋದ್ರಿಂದ ಅವ್ರಿಗೂ ಓದೋ ಅಭ್ಯಾಸ ಅನ್ನೋದು ಇರುತ್ತೆ. ಅವಳೇನು ರೆಗ್ಯುಲರಾಗಿ ಓದ್ತಾಳೆ, ಕಂಟಿನ್ಯೂಸ್ ಆಗಿ ಓದ್ತಾಳೆ ಅಂತಲ್ಲ, ಕೂರಿಸ್ತೀನಿ ಆದಷ್ಟು. ಈ ಥರ ಸ್ಟೋರಿ ಟೈಮು ಅದು ಇದು ಇದ್ದಾಗ ಅವರು ಎಂಜಾಯ್ ಮಾಡ್ತಾರೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡಿಕೊಂಡೆ. ಇನ್ನೂ ತುಂಬ ಇದೆ, ಅದೆಲ್ಲ ಎಷ್ಟು ನೆನೆಸ್ಕೊಂಡ್ರೂ ಸಾಲದು. ಈ ವ್ಲಾಗ್ ಆದಮೇಲೆ ಒಂದು 5 ನಿಮಿಷ 10 ನಿಮಿಷ ನಿಮ್ಮ ತವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಳೆದಿರೋಂಥ ಕ್ಷಣಗಳನ್ನ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳಿ. ಒಂದು ಕೆಟ್ಟ ಸ್ಮೈಲ್ ಬರುತ್ತೆ, ಒಂದು ಸ್ವಲ್ಪ ಅಳುನೂ ಬರುತ್ತೆ. ಎಷ್ಟು ಎಂಜಾಯ್ ಮಾಡಿದ್ವಲ್ಲ ಆ ಡೇಸ್ನ ಅಂತ ಅನಿಸುತ್ತೆ. ಬೆಸ್ಟ್ ಡೇಸ್. ಯಾವ ಟೆನ್ಷನು ಇರ್ತಿರ್ಲಿಲ್ಲ. ಬೆಳಗ್ಗೆ ಎದ್ದೇಳಬೇಕು, ಏನು ಕೆಲಸ ಮಾಡೋದು, ಏನು ಅಡುಗೆ ಮಾಡೋದು ಅಂತ ಯಾವ ಟೆನ್ಷನು ಇರ್ತಿರ್ಲಿಲ್ಲ. ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಆ ಚೈಲ್ಡ್ಹುಡ್ ಡೇಸ್, ಸ್ಟೂಡೆಂಟ್ ಲೈಫ್ ಇರ್ಬೋದು, ಚೈಲ್ಡ್ಹುಡ್ ಡೇಸ್ ಇರ್ಬೋದು, ಅದೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.